5ನೇ ಉಪನ್ಯಾಸಕ್ಕೆ ಸ್ವಾಗತ. ನಾವು 12ನೇ ವಾರದಲ್ಲಿದ್ದೇವೆ ಮತ್ತು ಇದು ಈ ಸಂಪೂರ್ಣ ಕೋರ್ಸ್ನ ಕೊನೆಯ ಉಪನ್ಯಾಸವಾಗಿದೆ. ಮತ್ತು ಈ ನಿರ್ದಿಷ್ಟ ವಾರದಲ್ಲಿ ನಾವು ಸಾಮಾನ್ಯವಾಗಿ ಲೀನಿಯರ್ ರೀಜನ್ ವಾಸ್ತವಾಗಿ ಆಸಿಲೇಷನ್ಸ್ ಮತ್ತು ಲೀನಿಯರ್ ರೀಜನ್ ಆಚೆಗಿನ ತರಂಗಗಳನ್ನು ನೋಡುತ್ತಿದ್ದೇವೆ. ಮತ್ತು ಈಗ ಒಂದು ಸಣ್ಣ ಡಿಗ್ರೆಷನ್ ತೆಗೆದುಕೊಳ್ಳುತ್ತೇನೆ. ಇಂದು ಈ ಕೊನೆಯ ಉಪನ್ಯಾಸದಲ್ಲಿ ನಾನು 2 ವಿಷಯಗಳನ್ನು ಜೋಡಿಸಿದ್ದೇನೆ: ತರಂಗಗಳು ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ ನಿಜವಾಗಿಯೂ ಸಂಕ್ಷಿಪ್ತ ಪರಿಚಯವನ್ನು ನೀಡುವುದು, ಮತ್ತು ನಂತರ ನಾನು ಕಳೆದ 12 ವಾರಗಳಲ್ಲಿ ನೀವು ಕಲಿತ ಯಾವುದೇ ರೀತಿಯ ತ್ವರಿತ ಚಿತ್ರಾತ್ಮಕ ಸಾರಾಂಶವನ್ನು ನೀಡುತ್ತೇನೆ. ಈ ಕೋರ್ಸ್ ಅನ್ನು ಅನುಸರಿಸುವ ಹೆಚ್ಚಿನ ಜನರು ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಸರಿಯಾದ ಪರಿಚಯವನ್ನು ಹೊಂದಿರದಿರುವ ಸಾಧ್ಯತೆಯಿದೆ ಎಂದು ನನಗೆ ತಿಳಿದಿದೆ. ಆದ್ದರಿಂದ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಪ್ಲ್ಯಾಂಕ್ ಹೇಗೆ ಚಿತ್ರದಲ್ಲಿ ಬರುತ್ತವೆ ಎಂಬುದರ ಕುರಿತು ಫೋಕಸ್ ಮಾಡಲು, ಕೆಲವು ಮೂಲಭೂತ ಕಲ್ಪನೆಯನ್ನು ನೀಡಲು ಇದು ಅತ್ಯಂತ ಉನ್ನತ ಮಟ್ಟದ ಪ್ರಯತ್ನವಾಗಿದೆ. ಅದಕ್ಕಿಂತ ಹೆಚ್ಚಾಗಿ, ಕ್ವಾಂಟಮ್ನ ಕಲ್ಪನೆಯನ್ನು ಮ್ಯಾಕ್ಸ್ ಪ್ಲ್ಯಾಂಕ್ನ ಕೆಲಸದಿಂದ ಗುರುತಿಸಬಹುದು. ಅವರು ಇದನ್ನು ಸುಮಾರು 1897 ರಿಂದ 1900 ರಲ್ಲಿ ಮಾಡಿದರು. ಆದ್ದರಿಂದ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಎಂದು ಕರೆಯಲ್ಪಡುವದನ್ನು ವಿವರಿಸಲು ಪ್ರಯತ್ನಿಸುತ್ತಿದ್ದರು. ಹಾಗೆ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಕರ್ವ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಹಾಗೆಯೇ ಇಲ್ಲಿ ಪ್ಲಾಟ್ ಮಾಡಿರುವುದು ಇಂಟೆನ್ಸಿಟಿ ತರಂಗಾಂತರದ ಫಂಕ್ಷನ್ ಆಗಿ ಇರುತ್ತದೆ. ಹಾಗಾಗಿ ಇದು ಅದರ ತರಂಗಾಂತರದ ಫಂಕ್ಷನ್ ಆಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇಂಟೆನ್ಸಿಟಿ ಆಗಿದೆ, ಮತ್ತು ಇದು ಈ ರೀತಿಯ ರೂಪಗಳನ್ನು ಹೊಂದಿದೆ. ಆದ್ದರಿಂದ ಪ್ರತಿಯೊಂದೂ ನಿರ್ದಿಷ್ಟ ತಾಪಮಾನದ ಮೌಲ್ಯವನ್ನು ಹೊಂದಿದೆ. ಹಾಗೆ ನೀವು ಹೇಳಬಹುದು, ಉದಾಹರಣೆಗೆ ಹಸಿರು ಕರ್ವ್ ಕೆಲವು ತಾಪಮಾನಕ್ಕೆ T1 ಮತ್ತು ನೀಲಿ ಕರ್ವ್ T2 ಮತ್ತು ಕೆಂಪು ಒಂದು ಇತರ ತಾಪಮಾನಕ್ಕೆ T3 ಗೆ ಇರುತ್ತದೆ. ಆದ್ದರಿಂದ ತಾಪಮಾನವು ಕರ್ವ್ ಪೂರ್ತಿ ಸ್ಥಿರವಾಗಿರುತ್ತದೆ ಮತ್ತು ಸಾಮಾನ್ಯವಾಗಿ T1 T2 ಗಿಂತ ದೊಡ್ಡದಾಗಿರುತ್ತದೆ. ಇದು ಯಾವುದೇ ಸಂದರ್ಭದಲ್ಲಿ T3 ಗಿಂತ ದೊಡ್ಡದಾಗಿದೆ. ನಮಗೆ ಮುಖ್ಯವಾದುದು, ಯಾವುದೇ ಸಂದರ್ಭದಲ್ಲಿ ನೀವು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಅನ್ನು ಬೇರೆ ಸಂದರ್ಭದಲ್ಲಿ ಅಧ್ಯಯನ ಮಾಡಬೇಕು. ಆದರೆ ಇಲ್ಲಿ ಏನು ಮುಖ್ಯವಾದುದು, ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ವಿವರಣೆಯನ್ನು ಪ್ಲ್ಯಾಂಕ್ ನೀಡಿದ್ದಾನೆ. ಆದ್ದರಿಂದ ಶಕ್ತಿಯನ್ನು ಕ್ವಾಂಟಾದ ಪ್ರತ್ಯೇಕ ಘಟಕಗಳಲ್ಲಿ ವಿನಿಮಯ ಮಾಡಲಾಗುತ್ತದೆ ಎಂಬುದು ಅವನ ಊಹೆಯಾಗಿತ್ತು. ಇದು ಏಕೆ ವಿಭಿನ್ನವಾಗಿದೆ? ಏಕೆಂದರೆ ಪ್ಲ್ಯಾಂಕ್ ತನ್ನ ಹೈಪಾಥಿಸಿಸ್ ನೀಡುವ ಮೊದಲು ಶಕ್ತಿಯನ್ನು ವೇವ್ನ ಒಂದು ರೂಪ ಎಂದು ಭಾವಿಸಿದ್ದನು, ಮತ್ತು ವಿಶಿಷ್ಟವಾಗಿ ವೇವ್ ಕಂಟಿನ್ಯೂಯಸ್ ಆಗಿದೆ ಎಂದು ನಿರೀಕ್ಷಿಸಲಾಗಿತ್ತು. ಆದ್ದರಿಂದ ಶಕ್ತಿಯು ನಿರಂತರ ಘಟಕವಾಗಿರಬೇಕು. ಮ್ಯಾಕ್ಸ್ ಪ್ಲ್ಯಾಂಕ್ ಈ ಎಲ್ಲಾ ವಿವರಣೆಯೊಂದಿಗೆ ಪ್ರಯತ್ನಿಸಬೇಕಾಗಿತ್ತು, ಮತ್ತು ಅವರ ಸ್ವಂತ ಕೆಲಸ ಮಾಡಲಿಲ್ಲ. ಆರಂಭಿಕ ಹತಾಶೆಯಿಂದ ಅವರು ಈ ಪ್ರತ್ಯೇಕ ಕ್ವಾಂಟಾ ಶಕ್ತಿಯನ್ನು ವಿನಿಮಯ ಮಾಡಿಕೊಳ್ಳಬಹುದು ಎಂಬ ಪ್ರತಿಪಾದನೆ ಮಾಡಿದರು. ಆದ್ದರಿಂದ ಇಲ್ಲಿ ತೋರಿಸಿರುವಂತೆ ಶಕ್ತಿಯು hν ಅನ್ನು ಇಂದು ನಾವು ಪ್ಲ್ಯಾಂಕ್ ಸ್ಥಿರಾಂಕ ಎಂದು ಕರೆಯುತ್ತೇವೆ, ಮತ್ತು ν ಫ್ರೀಕ್ವೆನ್ಸಿಯಾಗಿದೆ. ಆದ್ದರಿಂದ ಈ ಊಹೆಯನ್ನು ತೆಗೆದುಕೊಂಡರೆ, ಮತ್ತು ಖಂಡಿತವಾಗಿಯೂ ಒಬ್ಬರು ಹೆಚ್ಚಿನ ಕೆಲಸವನ್ನು ಮಾಡಬೇಕಾಗುತ್ತದೆ. ಆದ್ದರಿಂದ ನೀವು ಎಲ್ಲವನ್ನೂ ಮಾಡುತ್ತೀರಿ, ನಂತರ ನೀವು ಈ ಇಂಟೆನ್ಸಿಟಿಯ ವಿರುದ್ಧ ವೇವ್ಲೆಂತ್ ಕರ್ವ್ ವಿವರಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಇದನ್ನು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಕರ್ವ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ವಿವರಿಸುವ ಫಿಸಿಕ್ಸ್ನ ಒಂದು ಪ್ರಮುಖ ಪ್ರತಿಪಾದನೆಯೆಂದರೆ ಶಕ್ತಿಯು ಕ್ವಾಂಟಾದ ಪ್ರತ್ಯೇಕ ಘಟಕಗಳಲ್ಲಿ ವಿನಿಮಯಗೊಳ್ಳುತ್ತದೆ. ಆದ್ದರಿಂದ ಇದು ನಿಜವಾಗಿಯೂ ಕ್ವಾಂಟಾದ ಪ್ರಾರಂಭವಾಗಿದೆ. ಇದು ನಮಗೆ ಒಂದು ಕಲ್ಪನೆ. ಸುಮಾರು 20-25 ವರ್ಷಗಳ ನಂತರ ಡಿ ಬ್ರಾಗ್ಲಿ ಅವರು ಈ ಕೆಳಗಿನ ಕಾರಣಗಳಿಂದಾಗಿ ಪ್ರಕೃತಿಯಲ್ಲಿ ಸಿಮೆಟ್ರಿ ಆಗಬೇಕು ಎಂದು ಹೇಳಿದರು: ಶಕ್ತಿಯು ಪ್ರತ್ಯೇಕ ಘಟಕಗಳಲ್ಲಿ ವಿನಿಮಯಗೊಳ್ಳುತ್ತದೆ ಎಂದು ನೀವು ಹೇಳಿದಾಗ ಅದು ವೇವ್ಗೆ ಕಣದ ಸ್ವಭಾವವನ್ನು ಸೂಚಿಸುವಂತಿದೆ. ಆದ್ದರಿಂದ ಶಕ್ತಿಯು ಚಿಕ್ಕ ಘಟಕಗಳಲ್ಲಿ ಕಣದಂತೆಯೇ ಬರುತ್ತದೆ ಎಂದು ಹೇಳುವಂತೆಯೇ, ಡಿ ಬ್ರೋಗ್ಲಿ ಆರ್ಗ್ಯುಮೆಂಟ್ ಹೇಳುತ್ತದೆ, ತರಂಗವು ಕಣಗಳಂತೆ ವರ್ತಿಸಿದರೆ ಕಣಗಳು ಬಹುಶಃ ವೇವ್ಗಳ ಹಾಗೆ ವರ್ತಿಸಬಹುದು. ಆದ್ದರಿಂದ ಅವರು ಮುಂದೆ ಹೋಗಿ ಕಣದೊಂದಿಗಿನ ವೇವ್ವನ್ನು ಸಂಯೋಜಿಸುವ ಮೂಲಕ ಮತ್ತು ಹೀಗೆ ಮಾಡುವ ಮೂಲಕ ಈ ಕಲ್ಪನೆ ಅಥವಾ ಪರಿಮಾಣಾತ್ಮಕತೆಯನ್ನು ಮಾಡಿದರು.
ಅಥವಾ ಡಿ ಬ್ರುಗ್ಲಿಸ್ ಪೋಸ್ಟ್ಯುಲೇಟ್ ಪ್ರತಿಪಾದನೆ ಮಾಡುತ್ತಾರೆ. ವೇವ್ ಕಣದೊಂದಿಗೆ ಸಂಬಂಧಿಸಬಹುದು. ಉದಾಹರಣೆಗೆ, ಇಲ್ಲಿ ನಾನು ಅದನ್ನು ನೋಡುವ ಒಂದು ವಿಶಿಷ್ಟ ರೀತಿಯಲ್ಲಿ ತೋರಿಸಿದ್ದೇನೆ. ಆದ್ದರಿಂದ ನೀವು ನೋಡುವ ಈ ಕೆಂಪು ಬ್ಲಾಬ್ ಕಣ ಮತ್ತು ಅದರ ಮೇಲೆ ನಾನು ಒಂದು ವೇವ್ ಎಳೆದಿದ್ದೇನೆ ಎಂದು ನೀವು ಊಹಿಸಬಹುದು. ಆದ್ದರಿಂದ ಈ ರೀತಿಯಲ್ಲಿ ಕಣಗಳನ್ನು ಪ್ರತಿನಿಧಿಸಲು ಸಾಧ್ಯವಿದೆ. ಅದರ ಅರ್ಥ ಏನೇ ಇರಲಿ, ಆದರೆ ಅದನ್ನು ಪರಿಮಾಣಾತ್ಮಕ ಯೂನಿಟ್ ಮಾಡುವುದು. ನೀವು ಅದರ ಬಗ್ಗೆ ಸ್ವಲ್ಪ ಹೆಚ್ಚು ನಿರ್ದಿಷ್ಟವಾಗಿರಬೇಕು. ಮತ್ತು ಡಿ ಬ್ರಾಗ್ಲಿ ಅವರು ವೇವ್ ಈ ಕಲ್ಪನೆಯನ್ನು ಪರಿಚಯಿಸಿದರು. ಅದು ನೀವು ಯಾವುದೇ ಕಣದೊಂದಿಗೆ ಹೇಗಾದರೂ ಸಂಯೋಜಿಸಬಹುದು. ಆದರೆ ನೀವು ಅಲೆಯನ್ನು ಸಂಯೋಜಿಸಿದರೆ, ಅದು ಅದರ ಕೆಲವು ಗುಣಲಕ್ಷಣಕ್ಕೆ ಸಂಬಂಧಿಸಿದ ತರಂಗಾಂತರವನ್ನು ಹೊಂದಿರುತ್ತದೆ. ಕನೆಕ್ಷನ್ ಎಲ್ಲಿಂದ ಬಂದಿದೆ? ಆದ್ದರಿಂದ ಡಿ ಬ್ರಾಗ್ಲಿ ವೇವ್ ಎಂದು ಕರೆಯಲ್ಪಡುವ ಈ ಲ್ಯಾಂಬ್ಡಾವನ್ನು h/p ನಿಂದ ನೀಡಲಾಗುತ್ತದೆ. ಅಲ್ಲಿ p ಎಂಬುದು ಕಣದ ಮೊಮೆಂಟ. ಆದ್ದರಿಂದ ನೀವು ಕಣಕ್ಕೆ ಆಪಾದಿಸಿದ ತರಂಗವನ್ನು ಕಣದ ಕೆಲವು ಗುಣಲಕ್ಷಣಗಳಿಗೆ ಹೇಗೆ ಸಂಪರ್ಕಿಸುತ್ತೀರಿ? ಆದರೂ ನೀವು ಒಂದು ಕಣಕ್ಕೆ ವೇವ್ ಸ್ವಭಾವವನ್ನು ಹೇಳಲು ಸಮರ್ಥರಾಗಿದ್ದೀರಿ. ಈ ನಿರ್ದಿಷ್ಟ ಸೂತ್ರದ ಕಾರಣದಿಂದಾಗಿ ಡಿ ಬ್ರಾಗ್ಲಿ ಲ್ಯಾಂಬ್ಡಾವನ್ನು h/p ಗೆ ಸಮಾನವಾಗಿರುತ್ತದೆ ಎಂದು ಪರಿಚಯಿಸಿದರು. ಆದರೆ p ಸಾಕಷ್ಟು ಚಿಕ್ಕದಾಗಿದ್ದರೆ ಮಾತ್ರ ಲ್ಯಾಂಬ್ಡಾ ಗಮನಿಸಬಹುದಾಗಿದೆ. ಮತ್ತು ಇದಕ್ಕೆ ಕಾರಣವೆಂದರೆ h ಎಂಬುದು ಪ್ಲಾಂಕ್ಗಳ ಕಾನ್ಸ್ಟೆಂಟ್ ನಿಜವಾಗಿಯೂ ಒಂದು ಸಣ್ಣ ಸಂಖ್ಯೆಯಾಗಿದೆ. ಮತ್ತು ತರಂಗಾಂತರವು ಸಾಕಷ್ಟು ದೊಡ್ಡದಾಗಿರಬೇಕು, ಆದ್ದರಿಂದ ಅದನ್ನು ಪ್ರಯೋಗದಲ್ಲಿ ಗಮನಿಸಬಹುದು. p ಚಿಕ್ಕದಾಗಿರಬೇಕು, ಆದ್ದರಿಂದ ಮೊಮೆಂಟಮ್ ಕಣದ ದ್ರವ್ಯರಾಶಿಯೊಂದಿಗೆ ಸಂಬಂಧಿಸಿದೆ. ಆದ್ದರಿಂದ ನೀವು ನಿಜವಾಗಿಯೂ ಚಿಕ್ಕದಾದ ಕಣಗಳನ್ನು ನೋಡಬೇಕಾಗಿದೆ. ಒಂದು ವೇಳೆ ಕಣಗಳು ಈ ವೇವ್ ಪಾತ್ರವನ್ನು ನಾನು ಚಿತ್ರಿಸುವ ರೀತಿಯಂತೆ ಹೊಂದಿದ್ದರೆ, ಪ್ರತಿ ಬಾರಿ ನಾನು ಕಣವನ್ನು ವಿವರಿಸಬೇಕಾದರೆ ನಾನು ಕಣಕ್ಕೆ ಸಂಬಂಧಿಸಿದ ಕೆಲವು ವೇವ್ಫಾರ್ಮ್ ಹೇಳಬೇಕಾಗುತ್ತದೆ. ಆದ್ದರಿಂದ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಅದನ್ನು ವೇವ್ ಫಂಕ್ಷನ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಕಣದ ಸ್ಥಿತಿ ಅದರ ವೇವ್ ಮೂಲಕ ಸೂಚಿಸಲಾಗುತ್ತದೆ. ವಾಸ್ತವವಾಗಿ ನೀವು ವೇವ್ ಫಂಕ್ಷನ್ನನ್ನು ನಿಜವಾಗಿ ಲೆಕ್ಕಹಾಕಬೇಕು ಎಂದು ಹೇಳಲಾಗುವುದಿಲ್ಲ. ಆದ್ದರಿಂದ ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ ಸಂಬಂಧಿಸಿದ ಸಮಸ್ಯೆಗಳು ಇತರ ರೀತಿಯಲ್ಲಿ ಕಣದ ಸ್ಥಿತಿ ಏನು ಎಂಬುದನ್ನು ಕಂಡುಹಿಡಿಯುವುದು. ಪ್ರಶ್ನೆಯೆಂದರೆ, ಕಣಕ್ಕೆ ಸಂಬಂಧಿಸಿದ ವೇವ್ ಫಂಕ್ಷನ್ನನ್ನು ಒಂದು ಆಯಾಮದಲ್ಲಿ ನನಗೆ ತಿಳಿಸಿ. ಅದಕ್ಕೆ ಸಂಬಂಧಿಸಿದ ಡೈನಾಮಿಕಲ್ ಸಮೀಕರಣಗಳು ಇಲ್ಲಿ ನೀಡಲಾದ ಈ ಸ್ಕ್ರೋಡಿಂಗರ್ ಈಕ್ವೇಶನ್. ಆದ್ದರಿಂದ ನಾನು ಹೇಳಿದಂತೆ, ಇದೆಲ್ಲವೂ ಹೇಗೆ ಸಂಭವಿಸಿತು, ಅಥವಾ ಅದರಲ್ಲಿ ಹಲವು ಅಂಶಗಳು ಯಾವುವು ಎಂಬುದನ್ನು ವಿವರವಾಗಿ ವಿವರಿಸಲು ನಾನು ಹೋಗುತ್ತಿಲ್ಲ. ಆದರೆ ಭಾಗಶಃ ಡಿಫರೆನ್ಷಿಯಲ್ ಸಮೀಕರಣವು ಮೂಲತಃ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಗಿರುವ ಒಂದು ವಿಷಯವನ್ನು ನೀವು ಅರಿತುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ಸಮೀಕರಣದಲ್ಲಿ ಯಾವುದೇ ನಾನ್ ಲೀನಿಯಾರಿಟಿ ಇಲ್ಲ. ಆದ್ದರಿಂದ ನಾವು ಕಳೆದ 11 ವಾರಗಳಲ್ಲಿ ತರಂಗಗಳ ಬಗ್ಗೆ ಕಲಿತ ವಿಷಯಗಳಲ್ಲಿ ಹೆಚ್ಚಿನವುಗಳನ್ನು ಈ ಸಮೀಕರಣವನ್ನು ಅಧ್ಯಯನ ಮಾಡಲು ಬಳಸಬಹುದು. ಆದ್ದರಿಂದ ನೀವು ಅಧ್ಯಯನ ಮಾಡಿದ ಪ್ರತಿಯೊಂದಕ್ಕೂ ಇಲ್ಲಿ ಸ್ಕ್ರೋಡಿಂಜರ್ ಸಮೀಕರಣದೊಂದಿಗೆ ಅಥವಾ ಈ ಕ್ವಾಂಟಿಟಿ ಸೈನ್ನಿಂದ ಸೂಚಿಸಲಾದ ವೇವ್ ಫಂಕ್ಷನ್ನೊಂದಿಗೆ ಅನಾಲಜಿ ಇದೆ. ಹಾಗೆಯೇ ಕೆಲವು ಹಂತದಲ್ಲಿ ಮುಖ್ಯ ಸಮಸ್ಯೆ. ಆದ್ದರಿಂದ ನೀವು ಕೆಲವು ಸಮಸ್ಯೆಯ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಧ್ಯಯನ ಮಾಡಲು ಬಯಸಿದಾಗ, ಕಣಗಳು ತರಂಗ ಪಾತ್ರವನ್ನು ಹೊಂದಿದ್ದರೆ ಅದು ವೇವ್ ಫಂಕ್ಷನ್ ಕಂಡುಹಿಡಿಯಲು ಬಾಯ್ಲ್ ಡೌನ್ ಆಗುತ್ತದೆ. ನಂತರ ಇನ್ನೂ ಇದೆ. ಕೆಲವು ಪ್ರಮುಖ ಸೂಚನೆಯನ್ನು ಅನುಸರಿಸುವ. ಉದಾಹರಣೆಗೆ, ನಾವು ಕಣದೊಂದಿಗೆ ವೇವ್ ಸಂಯೋಜಿಸುತ್ತೇವೆ ಎಂದು ಹೇಳಿದಾಗ, ನಾವು ಈ ಚಿತ್ರಕ್ಕೆ ಹಿಂತಿರುಗುತ್ತೇವೆ. ಆದ್ದರಿಂದ ಇಲ್ಲಿ ಮತ್ತೊಮ್ಮೆ ಅದೇ ಚಿತ್ರವಿದೆ. ಆದರೆ ಈಗ ನಾನು ಈ ವೇವ್ ಅನ್ನು ಕೆಂಪು ಬಣ್ಣದಲ್ಲಿ ತೋರಿಸಿರುವ ಈ ಕಣಗಳೊಂದಿಗೆ ಸಂಯೋಜಿಸಲಿದ್ದೇನೆಯೇ ಎಂದು ನೀವು ಪ್ರಶ್ನೆಯನ್ನು ಕೇಳಬಹುದು. ಕಣ ಎಲ್ಲಿದೆ ಎಂದು ಅದು ನನಗೆ ಏನು ಹೇಳುತ್ತದೆ? ಆದ್ದರಿಂದ ಸ್ಪಷ್ಟವಾಗಿ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ನ ವಿಷಯದಲ್ಲಿ ಭಿನ್ನವಾಗಿ ಇದು ನನಗೆ ಒಂದು ಸ್ಥಾನವನ್ನು ನೀಡಿಲ್ಲ. ಅದು ನಿಮಗೆ ಹೇಳುವುದೇನೆಂದರೆ ಕಣದ ಸ್ಥಾನದ ಮೌಲ್ಯ ಇಲ್ಲಿರುವ ಕಣದ ಮೊಮೆಂಟಮ್ ಅಥವಾ ಕಣದ ಮೊಮೆಂಟಮ್ನ ಮೌಲ್ಯವಾಗಿದೆ. ಆದ್ದರಿಂದ ಇಲ್ಲಿ ನಾನು ಚಿತ್ರಿಸಿದ ರೀತಿಯಲ್ಲಿಯೇ ಸ್ಥಾನದಲ್ಲಿ ಅನಿಶ್ಚಿತತೆ ಇದೆ. ಹಾಗೆ ವೇವ್ ಫಂಕ್ಷನ್ ಅನ್ನು ನೀಡಲಾಗಿದೆ, ಅದು ಈ ಕಣವನ್ನು ವಿವರಿಸುತ್ತದೆ. ನಾನು ಮಾಡಬಹುದಾದ ಏಕೈಕ ತೀರ್ಮಾನವೆಂದರೆ ಕಣಕ್ಕೆ ಕೆಲವು ಸಾಧಾರಣ ಸ್ಥಾನ ಇರಬಹುದು, ಆದರೆ ಇದು ಅದರ ಸುತ್ತಲೂ ಹರಡಿಕೊಂಡಿದೆ. ಆದ್ದರಿಂದ ಕಣದ ಸ್ಥಾನವು ಅನಿಶ್ಚಿತವಾಗಿದೆ.
ಮತ್ತು ವೇವ್ ಫೆನೋಮಿನದಲ್ಲಿ ನಾವು ಕಲಿತದ್ದು ಎಷ್ಟು ಉಪಯುಕ್ತವಾಗಿದೆ ಎಂಬುದಕ್ಕೆ ಮತ್ತೊಮ್ಮೆ ಉದಾಹರಣೆಯಾಗಿದೆ. ಆದ್ದರಿಂದ ನಾನು ಈ ರೀತಿಯ ವೇವ್ಫಾರ್ಮ್ ಹೊಂದಿದ್ದರೆ, ಅದು ಕೆಲವು ಅಂತರ್ಗತ ಅನಿಶ್ಚಿತತೆಯನ್ನು ಹೊಂದಿದ್ದರೆ, ನಾವು ಅಧ್ಯಯನ ಮಾಡುವ ಈ ಬ್ಯಾಂಡ್ವಿಡ್ತ್ ಪ್ರಮೇಯಕ್ಕೆ ನೀವು ಮನವಿ ಮಾಡಿದರೆ ಅದು ಎರಡು ವಿಭಿನ್ನ ಸ್ಥಳಗಳಲ್ಲಿ, ಸ್ಥಾನದಲ್ಲಿ ಮತ್ತು ಟೈಮ್ ಡೊಮೇನ್ನಲ್ಲಿ ಅನಿಶ್ಚಿತತೆಗಳು ಸಂಬಂಧಿತವಾಗಿವೆ ಎಂದು ಹೇಳುತ್ತದೆ. ಆದ್ದರಿಂದ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಸಮಾನವಾದವು ಕಾಣಿಸಿಕೊಳ್ಳುತ್ತದೆ ಮತ್ತು ಇದನ್ನು ಹೈಸೆನ್ಬರ್ಗ್ನ ಅನಿಶ್ಚಿತತೆಯ ತತ್ವ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಇದು ನಿಮಗೆ ಸ್ಥಾನದಲ್ಲಿನ ಅನಿಶ್ಚಿತತೆ ಮತ್ತು ಮೊಮೆಂಟಮ್ ಅನಿಶ್ಚಿತತೆಯು ಈ ಸಂಬಂಧದಿಂದ ಸಂಬಂಧಿಸಿದೆ ಎಂದು ಹೇಳುತ್ತದೆ. ಅಲ್ಲಿ ಈ h ಬಾರ್ ಸರಳವಾಗಿ ಪ್ಲಾಂಕ್ ಸ್ಥಿರಾಂಕ 2p ಯಿಂದ ಭಾಗಿಸಲಾಗಿದೆ, ಆದರೆ ಅಲ್ಲಿ ಬೀಸ್ಟ್ ಕೂಡ ಇದೆ. ಆದ್ದರಿಂದ ನಾನ್ ಲೀನಿಯರ್ ಸ್ಕ್ರೋಡಿಂಜರ್ ಈಕ್ವೇಶನ್ ಎಂದು ಕರೆಯಲ್ಪಡುವದನ್ನು ಹೇಳಲು ನೀವು ಈ ಸಮೀಕರಣವನ್ನು ನೋಡಿದರೆ, ಅದು ಇಲ್ಲಿ ಸ್ಕ್ರೋಡಿಂಗರ್ ಈಕ್ವೇಶನಂತಹ ಪ್ರಮಾಣಿತ ರೇಖೀಯ ಸಮೀಕರಣದಂತೆ ಕಾಣುತ್ತದೆ. ಇದು ಇಲ್ಲದಿದ್ದರೆ C1 ಸ್ಥಿರಾಂಕ C1 ಅಲ್ಲಿ 0 ಒಂದೇ ಆಗಿರುತ್ತದೆ. ಸ್ಕ್ರೋಡಿಂಗರ್ ಈಕ್ವೇಶನ್ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿನ ಕಣವನ್ನು ವಿವರಿಸಲು ನಾನು ಮೊದಲೇ ಬರೆದ ಸಮೀಕರಣ. ಆದ್ದರಿಂದ ಆ ರೀತಿಯ ವಿವರಣೆಯು ಮುಖ್ಯವಾಗಿ ಕಾರ್ಯನಿರ್ವಹಿಸದ ಕೆಲವು ಪರಿಸ್ಥಿತಿಗಳಿವೆ. ಉದಾಹರಣೆಗೆ, ನೀವು ಬೋಸ್-ಐನ್ಸ್ಟೈನ್ ಕಂಡೆನ್ಸೇಟ್ಗಳನ್ನು ಕೆಲವು ಪರಿಸ್ಥಿತಿಗಳಲ್ಲಿ ಅಧ್ಯಯನ ಮಾಡಲು ಬಯಸಿದಾಗ, ಈ ಸಂವಹನ ಫೆನೋಮೆನನ್ಗಳಿವೆ ಅಲ್ಲಿ ನೀವು ವಿಭಿನ್ನ ರೀತಿಯ ಸ್ಕ್ರೋಡಿಂಜರ್ ಈಕ್ವೇಶನ್ಗೆ ಮನವಿ ಮಾಡಬೇಕಾದಲ್ಲಿ, ಮತ್ತು ಅದನ್ನು ನಾನ್ ಲೀನಿಯರ್ ಸ್ಕ್ರೋಡಿಂಗರ್ ಈಕ್ವೇಶನ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಈಗ ಆ ಕೆಂಪು ಪೆಟ್ಟಿಗೆಯಲ್ಲಿ ಗುರುತಿಸಲಾದ ಈ ಪದವು ನಾನ್ ಲೀನಿಯರ್ ಪರಿಚಯಿಸುತ್ತದೆ, ಮತ್ತು ನಾನ್ ಲೀನಿಯರ್ ಸಮೀಕರಣವನ್ನು ಮತ್ತೊಮ್ಮೆ ಪರಿಹರಿಸುವುದು ಸ್ಟ್ಯಾಂಡರ್ಡ್ ಲೀನಿಯರ್ ಸ್ಕ್ರೋಡಿಂಗರ್ ಈಕ್ವೇಶನ್ ಪರಿಹರಿಸುವುದಕ್ಕಿಂತ ಹೆಚ್ಚು ಕಷ್ಟಕರವಾಗಿದೆ. ಆದರೆ ಸಂತೋಷದ ವಿಷಯವೆಂದರೆ, ಒಬ್ಬರು ಅಧ್ಯಯನ ಮಾಡುವ ಅನೇಕ ವಿಷಯಗಳು ನಾನ್ ಲೀನಿಯರ್ ವೇವ್ ಈಕ್ವೇಶನ್ನನ್ನು ಸಹ ಇಲ್ಲಿ ಬಳಸಬಹುದು. ನಾವು ಅಧ್ಯಯನವನ್ನು ಮಾಡಿದ್ದೇವೆ, ಆದ್ದರಿಂದ ನಾವು ಅದನ್ನು ಮುಟ್ಟಿದ್ದೇವೆ, ಮತ್ತು ಕೆಲವು ಕ್ಲಾಸ್ ನಾನ್ ಲೀನಿಯರ್ ವೇವ್ ಈಕ್ವೇಶನ್ ನಿಜವಾದ ಪರಿಹಾರವನ್ನು ನೋಡುವ ಮೂಲಕ ನಾವು ಅದನ್ನು ಮುಟ್ಟಿದ್ದೇವೆ. ಆದರೆ ಮತ್ತೆ ಇದು ನಿಜವಾಗಿಯೂ ಒಂದು ದೊಡ್ಡ ಕ್ಷೇತ್ರ. ಆದ್ದರಿಂದ ಈ ನಾನ್ ಲೀನಿಯರ್ ಸ್ಕ್ರೋಡಿಂಗರ್ ಈಕ್ವೇಶನ್ ಮತ್ತು ಕೆಲವು ವರ್ಗದ ನಾನ್ ಲೀನಿಯರ್ ವೇವ್ ಸಮೀಕರಣಗಳ ನಡುವೆ ಕೆಲವು ಮಟ್ಟದಲ್ಲಿ ಹೋಲಿಕೆಗಳಿವೆ. ಆದ್ದರಿಂದ ನಿಜವಾಗಿಯೂ ನಾನು ಕ್ವಾಂಟಮ್ ಡೊಮೇನ್ನಲ್ಲಿನ ನಡವಳಿಕೆಯನ್ನು ಅರ್ಥಮಾಡಿಕೊಳ್ಳುವಂತಹ ವಿಷಯದಲ್ಲೂ ಸಹ ನಾನ್ ಕ್ಲಾಸಿಕಲ್ ಸಿಟ್ಟಿಂಗ್ ಚರ್ಚೆಗೆ ವೇವ್ ವಿದ್ಯಮಾನವನ್ನು ಅರ್ಥಮಾಡಿಕೊಳ್ಳುವುದು ಏಕೆ ಉಪಯುಕ್ತವಾಗಿದೆ ಎಂಬುದನ್ನು ತಿಳಿಸಲು ಅಥವಾ ಪ್ರೇರೇಪಿಸಲು ಪ್ರಯತ್ನಿಸಿದೆ, ಏಕೆಂದರೆ ಪ್ರತಿಯೊಂದು ಕಣಕ್ಕೂ ವೇವ್ ವಿವರಣೆಯನ್ನು ನೀಡಲಾಗುತ್ತದೆ, ಅಂದರೆ ಅಲೆಗಳು ಮತ್ತು ಆಂದೋಲನಗಳಲ್ಲಿ. ನಾನು ಅಧ್ಯಯನ ಮಾಡಿದ ಪ್ರತಿಯೊಂದು ಹೊಸ ಸೆಟ್ಟಿಂಗ್ನಲ್ಲಿಯೂ ಉಪಯುಕ್ತವಾಗಿರಬೇಕು. ಆದ್ದರಿಂದ ನಾನ್ ಲೀನಿಯರ್ ಸ್ಕ್ರೋಡಿಂಜರ್ ಈಕ್ವೇಶನ್ ಬಗ್ಗೆ ಈ ಭಾಗವನ್ನು ಸಂಕ್ಷಿಪ್ತವಾಗಿ ಹೇಳಲು ನಾನು ನಿಮಗೆ ಹೇಳಲು ಬಯಸುವ ಬಾಟಮ್ ಲೈನ್, ಇದು ತುಂಬಾ ಉಪಯುಕ್ತವಾಗಿದೆ, ಮತ್ತು ಇದು ನಿಜವಾಗಿಯೂ ಸಾಕಷ್ಟು ಉದಯೋನ್ಮುಖ ಸಂಶೋಧನಾ ಕಾರ್ಯಗಳೊಂದಿಗೆ ಒಂದು ದೊಡ್ಡ ವಿಷಯವಾಗಿದೆ. ಅದರಲ್ಲಿ ನಾನ್ ಲೀನಿಯರ್ ಅಲೆಗಳ ಕಲ್ಪನೆಯು ನಾನ್ ಲೀನಿಯರ್ ಸ್ಕ್ರೋಡಿಂಗರ್ ಈಕ್ವೇಶನ್ ಒಂದು ಭಾಗವಾಗಿದೆ. ಉದಾಹರಣೆಗೆ, ಫೈಬರ್ ಆಪ್ಟಿಕ್ಸ್ನಲ್ಲಿ ವೇವ್ ಪ್ರಾಪಗೇಷನ್ ಮತ್ತು ಆಳವಾದ ನೀರಿನಲ್ಲಿ ಮೇಲ್ಮೈ ಅಲೆಗಳಿಗೆ ಸಂಬಂಧಿಸಿದ ಅನೇಕ ವಿಷಯಗಳೊಂದಿಗೆ ಇದು ಸಂಪರ್ಕವನ್ನು ಹೊಂದಿದೆ. ಆದ್ದರಿಂದ ಆಂದೋಲನಗಳು ಮತ್ತು ಅಲೆಗಳಿಂದ ನಾವು ಕಲಿತ ಪಾಠಗಳು ಫಿಸಿಕ್ಸ್ನ ಹಲವು ಕ್ಷೇತ್ರಗಳಲ್ಲಿ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಮಾತ್ರವಲ್ಲದೆ ಫಿಸಿಕ್ಸ್ ಹಲವು ಕ್ಷೇತ್ರಗಳಲ್ಲಿ ವ್ಯಾಪಕವಾದ ಅನ್ವಯಿಕೆಗಳನ್ನು ಹೊಂದಿವೆ. ಮತ್ತು ಹೆಚ್ಚು ಮುಖ್ಯವಾಗಿ ಅವು ಅನೇಕ ನೈಜ ಭೌತಿಕ ಫೆನೋಮೆನನ್ ಅರ್ಥಮಾಡಿಕೊಳ್ಳಲು ಉಪಯುಕ್ತವಾಗಿವೆ. ಆದ್ದರಿಂದ ಆರಂಭದಲ್ಲಿ ನಾವು ಲೋಲಕದ ಈ ಸಿಂಪಲ್ ಆಸಿಲೇಷನಂತೆ ಸರಳವಾದ ಆಸಿಲೇಷನ್ ಅಧ್ಯಯನ ಮಾಡಲು ಪ್ರಾರಂಭಿಸಿದ್ದೇವೆ. ಉದಾಹರಣೆಗೆ, ನಾನು ಇಲ್ಲಿ ಎಡಭಾಗದಲ್ಲಿ ಆ ಚಿತ್ರವನ್ನು ಹೊಂದಿದ್ದೇನೆ, ಅಥವಾ ಸ್ಪ್ರಿಂಗ್ಗೆ ಸಂಪರ್ಕಗೊಂಡಿರುವ ಬ್ಲಾಕ್ನ ಈ ಸಿಂಪಲ್ ಆಸಿಲೇಷನ್. ನೀವು ಎಳೆಯಿರಿ ಮತ್ತು ಅದನ್ನು ಬಿಟ್ಟುಬಿಡಿ, ಅದು ಆಸಿಲೇಷನ್ ಪ್ರಾರಂಭಿಸುತ್ತದೆ. ಮತ್ತೊಂದು ಉದಾಹರಣೆ, ನನ್ನ ಬಳಿ ಟ್ಯೂಬ್ ಇದೆ, ಇದು ಯು ನಂತೆ ಆಕಾರದಲ್ಲಿದೆ ಮತ್ತು ಅದರಲ್ಲಿ ಕೆಲವು ದ್ರವವಿದೆ, ಮತ್ತು ನಾನು ದ್ರವವನ್ನು ಒಂದರಲ್ಲಿ ಒತ್ತಿದರೆ, ಮತ್ತು ಅದು ಆಂದೋಲನಗೊಳ್ಳಲು ಪ್ರಾರಂಭಿಸಲಿದೆ. ಇವೆಲ್ಲವೂ ಒಟ್ಟಾಗಿ ಒಂದು ಪ್ರಮುಖ ಫಿಸಿಕ್ಸ್ ಊಹೆಗಳನ್ನು ಬಳಸಿಕೊಂಡು ವಿವರಿಸಬಹುದು, ಅಂದರೆ ರಿಸ್ಟೋರಿಂಗ್ ಬಲವು ಸ್ಥಳಾಂತರದ ಋಣಾತ್ಮಕತೆಗೆ ಅನುಗುಣವಾಗಿರುತ್ತದೆ. ಇದು ಈ ಋಣಾತ್ಮಕ ಚಿಹ್ನೆಯು
ಆಂದೋಲನಗಳನ್ನು ರೈಸ್ ಮಾಡುತ್ತದೆ. ಆದ್ದರಿಂದ ಇದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯ. ಈ ರೀತಿಯ ಹಲವು ವಿಭಿನ್ನ ವ್ಯವಸ್ಥೆಗಳು ಇರಬಹುದು. ಅನೇಕ ವಿಭಿನ್ನ ಆಸಿಲೇಟರಿ ಫೆನೋಮಿನನ್ ಇರಬಹುದು, ಆದರೆ ಅದರ ಮಧ್ಯದಲ್ಲಿ ರಿಸ್ಟೋರಿಂಗ್ ಶಕ್ತಿಯು ಋಣಾತ್ಮಕ ಚಿಹ್ನೆಯೊಂದಿಗೆ ಸ್ಥಳಾಂತರಗೊಳ್ಳಲು ಮರುಸ್ಥಾಪಿಸುವ ಬಲ ಅನುಪಾತವಾಗಿದೆ. ಮತ್ತು ನೀವು ಗಣಿತವನ್ನು ಉಪಯೋಗ ಮಾಡಿದರೆ ಪರಿಹಾರಗಳು ಮೂಲತಃ ಸೈನ್ ಮತ್ತು ಕೊಸೈನ್ ಫಂಕ್ಷನ್ ಎಂದು ನೀವು ನೋಡುತ್ತೀರಿ. ಆದ್ದರಿಂದ ಸಮಯದ ಕಾರ್ಯವಾಗಿ ನನ್ನ ಸ್ಥಳಾಂತರವನ್ನು ಸೈನ್ ಫಂಕ್ಷನ್ ಎಂದು ನೀವು ಹೇಳಬಹುದು ಮತ್ತು ನಂತರ ನೀವು ಹೇಗೆ ಮುಂದುವರಿಯಬಹುದು ಮತ್ತು ಹೇಗೆ ಎರಡು ಆಸಿಲೇಟರ್ಸ್ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ನೀವು ಕೇಳಬಹುದು. ಇದು ಒಂದರ ಜೊತೆ ಮತ್ತೊಂದು ಸಂವಹನ ನಡೆಸುವುದಿಲ್ಲ. ಆದ್ದರಿಂದ ನಾವು ಮಾಡಿದ ಎಲ್ಲವೂ ನೀವು ಎರಡು ಆಸಿಲೇಟರ್ಸ್ ಅನ್ನು ಒಂದಕ್ಕೊಂದು ಸಮಾನಾಂತರವಾಗಿ ಅಥವಾ ಒಂದಕ್ಕೊಂದು ಲಂಬವಾಗಿ ಇಡಬಹುದು, ಮತ್ತು ಈ ಪ್ರಕರಣಗಳಿಗೆ ಫಲಿತಾಂಶಗಳನ್ನು ಬರೆಯಲು ನಿಜವಾಗಿಯೂ ಹೆಚ್ಚು ಕೆಲಸವಾಗುವುದಿಲ್ಲ. ನಂತರ ನಾವು ಅಧ್ಯಯನ ಮಾಡಿದ ಮುಂದಿನ ಪ್ರಮುಖ ವಿಷಯವೆಂದರೆ ಡ್ಯಾಂಪಿಂಗ್ ಜೊತೆಗೆ ಆಸಿಲೇಟರ್ಸ್. ಆದ್ದರಿಂದ ನಾವು ನಿರ್ದಿಷ್ಟವಾದ ವಿಸ್ಕಸ್ ಡ್ಯಾಂಪಿಂಗ್ ಪ್ರಕರಣವನ್ನು ತೆಗೆದುಕೊಂಡಿದ್ದೇವೆ, ಅಲ್ಲಿ ನೀವು ವೇಗಕ್ಕೆ ಅನುಗುಣವಾಗಿ ಡ್ಯಾಂಪಿಂಗ್ ಬಲವನ್ನು ಬರೆಯಬಹುದು. ನೀವು ಈ ಸ್ಪ್ರಿಂಗ್ ಸಿಸ್ಟಮ್ ಅನ್ನು ಬ್ಲಾಕ್ನೊಂದಿಗೆ ಹೊಂದಿದ್ದೀರಿ ಎಂದು ಭಾವಿಸೋಣ, ಮತ್ತು ನೀವು ಈ ಬ್ಲಾಕ್ ಮತ್ತು ಹ್ಯಾಬಿಟ್ ನೀರಿನಲ್ಲಿ ಅದ್ದಿ ನಂತರ ಅದನ್ನು ಆಸಿಲೇಟ್ಗೆ ಅನುಮತಿಸಿ. ಆದ್ದರಿಂದ ಈ ಸಿಸ್ಟಮನ್ನು ಚಲನೆಯ ಸಮೀಕರಣವನ್ನು ಬಳಸಿಕೊಂಡು ವಿವರಿಸಬಹುದು. ಇದು ಈ ಡ್ಯಾಂಪಿಂಗ್ ಟರ್ಮ್ ಒಳಗೊಂಡಿರುತ್ತದೆ, ಅಲ್ಲಿ ಡ್ಯಾಂಪಿಂಗ್ ಟರ್ಮ್ ವೇಗಕ್ಕೆ ಅನುಪಾತದಲ್ಲಿರುತ್ತದೆ. ಆದ್ದರಿಂದ ಫೆನೋಮೆನನ್ ದೃಷ್ಟಿಯಿಂದ ಇನ್ನೂ ಆಸಿಲೇಷನ್ ಇರುವುದನ್ನು ನೋಡಬಹುದು, ಆದರೆ ಆಸಿಲೇಷನ್ ನ ಆಂಪ್ಲಿಟ್ಯೂಡ್ ಸಮಯದ ಕಾರ್ಯವಾಗಿ ನಾವು ಇಲ್ಲಿ ನೋಡುವಂತೆ ಕಡಿಮೆ ಮಾಡುತ್ತದೆ, ಆದ್ದರಿಂದ ಅಂತಿಮವಾಗಿ ಅದು ನಿಲುಗಡೆಗೆ ಬರುತ್ತದೆ. ಆದ್ದರಿಂದ ಸಮೀಕರಣವನ್ನು ಬಳಸಿಕೊಂಡು ಈ ಎಲ್ಲಾ ಪರಿಮಾಣಾತ್ಮಕವಾಗಿ ನಾವು ವಿವರಿಸಿದ್ದೇವೆ. ನಾನು ಆಸಿಲೇಟರ್ ಫೋರ್ಸ್ ಮಾಡಿದರೆ ಏನಾಗುತ್ತದೆ ಎಂದು ನೋಡಲು ಹೋದೆವು, ಹಾಗಾಗಿ ನಾನು ಅದನ್ನು ಬಾಹ್ಯ ಬಲಕ್ಕೆ ನೀಡುತ್ತೇನೆ, ಏಕೆಂದರೆ ಸ್ವಲ್ಪ ಸಮಯದ ನಂತರ ಡ್ಯಾಂಪಿಂಗ್ ಚಲನೆಯನ್ನು ನಿಲ್ಲಿಸಲು ಹೊರಟಿದ್ದರೆ ಅದನ್ನು ಚಾಲನೆಯಲ್ಲಿರಿಸಲು ನಾನು ಕೆಲವು ವಿದ್ಯುತ್ ಮೂಲಕ್ಕೆ ಈ ರೀತಿ ಸಂಪರ್ಕ ಹೊಂದಿದ್ದೇನೆ, ಮತ್ತು ನನ್ನ ಬಳಿ ಡ್ಯಾಂಪಿಂಗ್ ಇದೆ. ಅದು ಶಕ್ತಿಯನ್ನು ತೆಗೆದುಕೊಂಡು ಹೋಗುತ್ತದೆ ಮತ್ತು ನಷ್ಟವನ್ನು ಸರಿದೂಗಿಸಲು ಶಕ್ತಿಯನ್ನು ನೀಡುವ ಶಕ್ತಿಯ ಮೂಲವಿರಬಹುದು. ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ಆರಂಭಿಕ ಅಸ್ಥಿರ ಸಮಯವಿದೆ ಎಂದು ನೋಡಿದ್ದೇವೆ, ಆದರೆ ಟ್ರಾನ್ಸಿಯೆಂಟ್ ಮುಗಿದ ನಂತರ ನೀವು ನೋಡುತ್ತಿರುವುದು ನಿಮ್ಮ ಬಾಹ್ಯ ಬಲವು ಒಮೆಗಾಕ್ಕೆ ಸಮಾನವಾದ ಆಸಿಲೇಷನ್ ಫ್ರೀಕ್ವೆನ್ಸಿ ಹೊಂದಿದ್ದರೆ, ಆಗ ನೀವು ಹೊಂದಿರುವ ಕಣವು ಆವರ್ತನ ಒಮೆಗಾದೊಂದಿಗೆ ಆಂದೋಲನಗೊಳ್ಳುತ್ತದೆ. ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನೀವು ಬಾಹ್ಯ ಆವರ್ತನ ಒಮೆಗಾವನ್ನು ಸಿಸ್ಟಮ್ಗೆ ಅನ್ವಯಿಸುತ್ತೀರಿ, ಆಗ ವ್ಯವಸ್ಥೆಯು ಅದೇ ಆವರ್ತನದಲ್ಲಿ ಆಂದೋಲನದ ಮೂಲಕ ಪ್ರತಿಕ್ರಿಯಿಸುತ್ತದೆ. ಮತ್ತು ಇಲ್ಲಿ ನಾವು ನೋಡಿದ ಸಂಗತಿಯೆಂದರೆ, ಸಿಸ್ಟಮ್ನ ನೈಸರ್ಗಿಕ ಫ್ರೀಕ್ವೆನ್ಸಿ ನೀವು ಸಿಸ್ಟಮ್ ಅನ್ನು ಚಾಲನೆ ಮಾಡುವ ಆವರ್ತನದೊಂದಿಗೆ ಹೊಂದಿಕೆಯಾದಾಗ ಗರಿಷ್ಠ ಆಂಪ್ಲಿಟ್ಯೂಡ್ ಪಡೆಯಲಾಗುತ್ತದೆ. ಆದ್ದರಿಂದ ಇದನ್ನು ಅನುರಣನ ವಿದ್ಯಮಾನ ಎಂದು ಕರೆಯಲಾಗುತ್ತದೆ. ಮುಂದೆ ನಾನು ಕಣಗಳನ್ನು ಜೋಡಿಸಿದರೆ ಈಗ ಅವರು ಪರಸ್ಪರ ಸಂವಹನ ನಡೆಸಿದರೆ ಏನು ಎಂಬ ಪ್ರಶ್ನೆಯನ್ನು ನಾವು ಕೇಳುತ್ತೇವೆ. ನಾನು ಈ ಸ್ಲೈಡ್ನಲ್ಲಿ ತೋರಿಸಿರುವಂತೆ ಎರಡು ಕಣಗಳನ್ನು ಹೊಂದಿದ್ದರೆ, ಇಲ್ಲಿ ಎರಡು ಕಣಗಳನ್ನು ಸ್ಟ್ರಿಂಗ್ನಿಂದ ಜೋಡಿಸಲಾಗುತ್ತದೆ. ನಾನು ಒಂದು ಕಣವನ್ನು ಸರಿಸಿದರೆ ಇನ್ನೊಂದು ಕಣವು ಚಲಿಸಲು ಪ್ರಾರಂಭಿಸಬಹುದು ಎಂದು ನೀವು ಇನ್ನು ಮುಂದೆ ಊಹಿಸಲಾಗುವುದಿಲ್ಲ. ಆ ಅರ್ಥದಲ್ಲಿ ಅವುಗಳು ಜೊತೆಯಾಗಿರುತ್ತದೆ, ಮತ್ತು ಅವುಗಳನ್ನು ಜೋಡಿಸಿದರೆ ನಾನು ಏನು ಪಡೆಯುತ್ತೇನೆ. ಆದ್ದರಿಂದ ಅಲ್ಲದೆ ಪ್ರಶ್ನೆಯ ಸ್ವರೂಪದಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ, ಸರಿ. ಆದ್ದರಿಂದ ಇವೆರಡನ್ನೂ ಆಸಿಲೇಷನ್ ಮಾದರಿ ಏನು ಎಂದು ತಿಳಿಯಲು ನಾನು ಬಯಸುತ್ತೇನೆ. ಕೇಳುವ ಬದಲು ಕಣ ಏನು ಮಾಡುತ್ತಿದೆ ಎಂದು ಕೇಳುವುದು, ಅಂದರೆ ಅವು ಒಟ್ಟಾಗಿ ಏನು ಮಾಡುತ್ತಿವೆ ಎಂದು ತಿಳಿಯಲು ನಾನು ಬಯಸುತ್ತೇನೆ. ಈಗ ಅದು ಸಾಮೂಹಿಕ ಫೆನೋಮೆನನ್, ಆದ್ದರಿಂದ ಸಾಮಾನ್ಯ ವಿಧಾನಗಳಿವೆ ಎಂದು ನಾವು ನೋಡಿದ್ದೇವೆ. ಆದ್ದರಿಂದ ನೀವು ಎರಡು ಕಣಗಳನ್ನು ಹೊಂದಿದ್ದರೆ ನೀವು ಎರಡು ಸಾಮಾನ್ಯ ಮೋಡ್ ಹೊಂದಿದ್ದೀರಿ. ನೀವು ಮೂರು ಕಣಗಳನ್ನು ಹೊಂದಿದ್ದರೆ ನೀವು ಮೂರು ಸಾಮಾನ್ಯ ಮೋಡ್ಗಳನ್ನು, ಮತ್ತು ಪ್ರತಿಯೊಂದು ಸಾಮಾನ್ಯ ಮೋಡ್ನಲ್ಲಿ ತನ್ನದೇ ಆದ ಸ್ವಂತ ನಾರ್ಮಲ್ ಮೋಡ್ ಫ್ರೀಕ್ವೆನ್ಸಿ ಹೊಂದಿದ್ದೀರಿ. ಆದ್ದರಿಂದ ಇದು ಒಂದೆರಡು ಸಿಸ್ಟಮ್ನ ಉದಾಹರಣೆಯಾಗಿದೆ, ಆದರೆ ನಾವು ನಿಜವಾಗಿಯೂ ಬಯಸುವುದು ಮುಂದುವರಿಯಲು. ಆದ್ದರಿಂದ ಈಗ ನಾನು ಸ್ಟ್ರಿಂಗ್ ಬಗ್ಗೆ ಯೋಚಿಸಬಲ್ಲೆ, ಹೀಗೆ ಮಣಿಗಳ ಮೂಲಕ ಸಂಪರ್ಕಗೊಂಡಿದೆ, ಆದರೆ ಪ್ರತಿಯೊಂದು ಎಷ್ಟು ಹತ್ತಿರದಲ್ಲಿದೆ ಎಂದರೆ ನಾನು ಅದರ ಬಗ್ಗೆ ಮುಂದುವರಿಯಲು ಯೋಚಿಸಬಹುದು. ಆದ್ದರಿಂದ ನಾವು ಮಾಡಿದ ಒಂದು ವಿಶಿಷ್ಟ ಸಮಸ್ಯೆ ಎರಡು ಕಠಿಣ ಗೋಡೆಗಳು ಮತ್ತು ಈ ಎರಡು ಕಠಿಣ ಗೋಡೆಗಳ ನಡುವೆ ಹಿಡಿದಿರುವ ಸ್ಟ್ರಿಂಗ್ ಎಂದು ನಾನು ಭಾವಿಸಿದ್ದೇನೆ.
ಆಸಿಲೇಷನ್ನ ಮಾದರಿಗಳು ಯಾವುವು? ಇದು ಈ ಸಿಸ್ಟಮ್ನ ಸಾಮಾನ್ಯ ವಿಧಾನಗಳನ್ನು ಕಂಡುಹಿಡಿಯುವ ಪ್ರಶ್ನೆಯೂ ಆಗಿದೆ. ಆದ್ದರಿಂದ ಇಲ್ಲಿ ಮತ್ತೆ ನೀವು ಸಾಮಾನ್ಯ ಮೋಡ್ಗಳನ್ನು ಕಾಣಬಹುದು. ಆದ್ದರಿಂದ ಅಂತಹ ಸಿಸ್ಟಮ್ನಲ್ಲಿ ಸಾಮಾನ್ಯ ಮೋಡ್ ಫ್ರೀಕ್ವೆನ್ಸಿಗೆ ಅಪ್ಪರ್ ಲಿಮಿಟ್ ಇದೆ. ಆದ್ದರಿಂದ ಹೊಸ ಶೂನ್ಯವು ಈ ಎರಡು ಹೊಸ ಶೂನ್ಯಕ್ಕೆ ಅನುಗುಣವಾದ ಮೂಲಭೂತ ಫ್ರೀಕ್ವೆನ್ಸಿ ಆಗಿದ್ದರೆ ಈ ಸಿಸ್ಟಮ್ನಲ್ಲಿ ಸಾಧ್ಯವಾದಷ್ಟು ದೊಡ್ಡ ಫ್ರೀಕ್ವೆನ್ಸಿ ಆಗಿರುತ್ತದೆ ಎಂದು ನಾವು ನೋಡಿದ್ದೇವೆ. ಮತ್ತು ನೀವು ಅದನ್ನು ಎರಡು ವೇವ್ಗಳು ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತಿದ್ದು ಮತ್ತು ಅವು ಸ್ಟ್ಯಾಂಡಿಂಗ್ ವೇವ್ ಪ್ಯಾಟ್ರನ್ ಅನ್ನು ಉಂಟುಮಾಡುತ್ತವೆ ಎಂದು ನಾವು ನೋಡಿದ್ದೇವೆ. ಆದ್ದರಿಂದ ತಾತ್ವಿಕವಾಗಿ ಇವು ನೀವು ಪಡೆಯಬಹುದಾದ ಏಕೈಕ ಅಥವಾ ಅನನ್ಯ ಮಾದರಿಗಳು. ಆದ್ದರಿಂದ ಅಂತಹ ಸಿಸ್ಟಮ್ನಲ್ಲಿ ನೀವು ನೋಡುವ ಯಾವುದೇ ಅನಿಯಂತ್ರಿತ ಮಾದರಿಯನ್ನು ಲೀನಿಯರ್ ಸಂಯೋಜನೆಯಾಗಿ ಬರೆಯಬಹುದು. ಹಿಂದಿನ ಪ್ರಕರಣದಲ್ಲಿ ನಾವು ಇದನ್ನು ಬೌಂಡರಿ ಕಂಡೀಷನ್ ನಲ್ಲಿ ಒಂದು ಗೋಡೆ ಇರಿಸಿದ್ದೇವೆ ಮತ್ತು ಗೋಡೆಯಲ್ಲಿ ಸ್ಟ್ರಿಂಗ್ ಕಟ್ಟಲಾಗಿದೆ ಎಂಬ ಅರ್ಥದಲ್ಲಿ ನಾವು ಹೆಚ್ಚಿನದನ್ನು ಬಯಸುತ್ತೇವೆ. ಆದರೆ ನಾನು ಬೌಂಡರಿ ಕಂಡೀಷನ್ ನಿಂದ ಮುಕ್ತನಾಗಲು ಬಯಸಿದರೆ ನಂತರ ಬೌಂಡರಿ ಕಂಡೀಷನ್ ಗಳ ಬಗ್ಗೆ ಚಿಂತಿಸದೆ ಈಗ ಬೌಂಡರಿ ಕಂಡೀಷನ್ ನ ಚಿಂತೆ ಮಾಡದೆ ನಾನು ಸ್ಟ್ರಿಂಗ್ನ ಆಸಿಲೇಷನ್ ಅನ್ನು ವಿವರಿಸುತ್ತೇನೆ. ನ 0 ತರ ಬೌಂಡರಿ ಕಂಡೀಷನ್ ಆಧರಿಸಿ ಬಹುಶಃ ಒಂದು ತುದಿಯಲ್ಲಿ ಫ್ರೀ ಎಂಡ್ ಹೊಂದಿದ್ದೇನೆ. ನಾನು ಯಾವಾಗಲೂ ಎರಡು ಗೋಡೆಗಳ ನಡುವೆ ಸ್ಟ್ರಿಂಗ್ ಅನ್ನು ಏಕೆ ಪರಿಗಣಿಸಬೇಕು? ಅದರಿಂದ ನಾವು ನಿಜವಾಗಿ ಮುಂದುವರಿದರೆ ಮತ್ತು ವೇವ್ ಸಮೀಕರಣವನ್ನು ಪಡೆದರೆ ನೀವು ವೇವ್ ಸಮೀಕರಣವನ್ನು ಪರಿಹರಿಸಬಹುದು ಮತ್ತು ಪರಿಹಾರಗಳು ಈ ವಿಧದ ಸಮತಲ ವೇವ್ ಎಂದು ನಾವು ನೋಡಿದ್ದೇವೆ. ಆದ್ದರಿಂದ ನಾವು ಅದನ್ನು ಕೆಲವು ಫ್ರೀಕ್ವೆನ್ಸಿಯೊಂದಿಗೆ ಪ್ರೋಗ್ರೆಸಿವ್ ವೇವ್ ಎಂದು ಕರೆಯುತ್ತೇವೆ ಅಥವಾ ಆಂಗ್ಯುಲರ್ ಫ್ರೀಕ್ವೆನ್ಸಿ ಒಮೆಗಾ. ಆದ್ದರಿಂದ ಸಾಮಾನ್ಯವಾಗಿ ಈ ಫಾರ್ಮ್ ಹೊಂದಿರುವ ಯಾವುದೇ ಕಾರ್ಯ ಅನ್ನು ನಾವು ನೋಡಿದ್ದೇವೆ x ct ನ ಯಾವುದೇ ಕಾರ್ಯವು ವೇವ್ ಸಮೀಕರಣದ ಪರಿಹಾರ. ಆದ್ದರಿಂದ ನೀವು ವೇವ್ ಸಮೀಕರಣವನ್ನು ಹೊಂದಿದ್ದರೆ ನೀವು ನೇರವಾಗಿ ಪರಿಹಾರವನ್ನು ಬರೆಯಬಹುದು. ಆದ್ದರಿಂದ ಪ್ರತಿ ಬಾರಿ ನೀವು ನೇರವಾಗಿ ವೇವ್ ಅನ್ನು ನೋಡಿದಾಗ ನೀವು ವೇವ್ ಸಮೀಕರಣಕ್ಕೆ ವಿಧೇಯವಾಗುವ ಭೌತಿಕ ಸಿಸ್ಟಮ್ನಿಂದ ಅದು ಉತ್ಪತ್ತಿಯಾಗುತ್ತದೆ ಎಂದು ನೀವು ನೇರವಾಗಿ ಬರೆಯಬಹುದು. ಆದ್ದರಿಂದ ಈಗ ಜೀವನವು ಸುಲಭವಾಗಿದೆ. ನೀವು ಅಲೆಯನ್ನು ನೋಡುತ್ತೀರಿ. ನಾನು ಈ ಸಮೀಕರಣವನ್ನು ಬರೆಯಬಹುದು. ಖಂಡಿತವಾಗಿಯೂ ವೇವ್ ಸಮೀಕರಣವನ್ನು ಕೆಲವು ಅಂದಾಜುಗಳ ಅಡಿಯಲ್ಲಿ ಪಡೆಯಲಾಗಿದೆ ಎಂದು ನೆನಪಿನಲ್ಲಿಡಬೇಕು. ವಿಶೇಷವಾಗಿ ನಾವು ಅದನ್ನು ರೇಖೀಯತೆಗೆ ಬಲವಾಗಿ ಅನ್ವಯಿಸಿದ್ದೇವೆ. ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಥೀಟಾವನ್ನು ಹೊಂದಿದ್ದೇವೆ ಎಂದು ನಾವು ಭಾವಿಸಿದ್ದೇವೆ, ಅದು ಸೈನ್ ಥೀಟಾಗೆ ಸಮನಾಗಿರುತ್ತದೆ ಎಂದು ನಾವು ಭಾವಿಸಿದ್ದೇವೆ. ಆದ್ದರಿಂದ ಆ ರೀತಿಯ ಅಂದಾಜುಗಳನ್ನು ವೇವ್ ಸಮೀಕರಣವನ್ನು ಸ್ವತಃ ಈಗ ಪಡೆಯಬಹುದು. ಮತ್ತು ಆದ್ದರಿಂದ ನಾನು ಒಳಬರುವ ವೇವ್ ಅನ್ನು ಹೊಂದಿರುವಂತಹ ಸಮಸ್ಯೆಗಳನ್ನು ನಿರ್ವಹಿಸಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಏನಾಗುತ್ತದೆ? ಹಾಗಾಗಿ ಅದರ ಒಂದು ಭಾಗವನ್ನು ಪ್ರತಿಬಿಂಬಿಸುವ ತಡೆಗೋಡೆಗೆ ಹೊಡೆದು ಒಳಬರುವ ವೇವ್ ಇದೆ. ಆದ್ದರಿಂದ ಅದರ ಒಂದು ಭಾಗವು ತಡೆಗೋಡೆಯ ಇನ್ನೊಂದು ಬದಿಗೆ ರವಾನೆಯಾಗುತ್ತದೆ ಮತ್ತು ವಾಸ್ತವವಾಗಿ ನೀವು ಎಡ ಬದಿಯಲ್ಲಿ ಹೇಳುವ ಮೂಲಕ ಸಮಸ್ಯೆಗೆ ಹೆಚ್ಚಿನ ಸಂಕೀರ್ಣತೆಯನ್ನು ಸೇರಿಸಬಹುದು. ನಾನು ಈ ಮಾಧ್ಯಮವನ್ನು ಹೊಂದಿದ್ದೇನೆ, ಇದನ್ನು Z1 ಇಂಪಿಡೆನ್ಸಸ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಭಿನ್ನವಾಗಿರುತ್ತದೆ, ಇದು Z2 ಎಂದು ಗುರುತಿಸಲ್ಪಟ್ಟಿದೆ. ಇದರಿಂದ ನಾನು ಒಳಬರುವುದನ್ನು ಹೇಗೆ ಸಂಬಂಧಿಸುತ್ತೇನೆ ಅಥವಾ ಪ್ರತಿಫಲಿತ ಮತ್ತು ಹರಡುವ ಕಾಂಪೊನೆಂಟ್. ಆದ್ದರಿಂದ ನಾವು ಇವೆಲ್ಲವನ್ನೂ ನೋಡಿದ್ದೇವೆ: ರಿಫ್ಲೆಕ್ಷನ್ ಕೋಎಫಿಷಿಯೆಂಟ್, ಟ್ರಾನ್ಸ್ಮಿಷನ್ ಕೋಎಫಿಷಿಯೆಂಟ್ ಮತ್ತು ನಿಮ್ಮ ತಡೆಗೋಡೆ ಇನ್ನೊಂದು ಮಾಧ್ಯಮವಾಗಿದ್ದರೆ ಅಗಲ b ನೊಂದಿಗೆ ಅಲ್ಲಿ ನಾವು ಕಂಡುಕೊಂಡ ಸ್ಥಿತಿಯನ್ನು ಕಂಡುಕೊಂಡಿದ್ದೇವೆ. ಸಂಪೂರ್ಣ ಒಳಬರುವ ವೇವ್ ಅನ್ನು ಪ್ರತಿಫಲಿತ ಕಾಂಪೊನೆಂಟ್ ಇಲ್ಲದೆ ರವಾನಿಸಬಹುದು. ಆದ್ದರಿಂದ ಇದನ್ನು ಪ್ರತಿರೋಧ ಹೊಂದಾಣಿಕೆಯ ಸ್ಥಿತಿ ಎಂದು ಕರೆಯಲಾಗುತ್ತದೆ. ನಾವು ಈ ಎಲ್ಲಾ ಪ್ರಕರಣಗಳನ್ನು ಪಡೆಯುತ್ತೇವೆ ಮತ್ತು ನಾವು ಸುಮಾರು ಒಂದು ವಾರ ಸಮಯ ಕಳೆದಿದ್ದೇವೆ ನಿರ್ದಿಷ್ಟವಾಗಿ ವೇವ್ಗಳ ವೇಗವನ್ನು ನೋಡುತ್ತಾ. ನಾವು ಸೌಂಡ್ ವೇವ್ಗಳ ವಿಶೇಷ ಪ್ರಕರಣವನ್ನು ಅಧ್ಯಯನ ಮಾಡಿದ್ದೇವೆ. ಸೌಂಡ್ ವೇವ್ಗಳು ಲಾಂಗಿಟ್ಯೂಡನಲ್ ವೇವ್ಗಳು ಆಂದೋಲನವು ಪ್ರಾಪಗೇಷನ್ ದಿಕ್ಕಿನಂತೆಯೇ ಇರುತ್ತದೆ. ಆದ್ದರಿಂದ ಅಲ್ಲಿ ನಾವು ಫೇಸ್ ವೆಲಾಸಿಟಿಯನ್ನು ಪಡೆಯುತ್ತೇವೆ. ಸೌಂಡ್ನ ವೇಗ ಅಥವಾ ಶಬ್ದದ ವೇಗವು ಕೇವಲ ಗಾಮಾ ಪಿ ಬೈ ರೋ ನ ಸ್ಕ್ವೇರ್ ರೂಟ್ ಆಗಿದೆ. ಪಿಯು ಒತ್ತಡ ಮತ್ತು ರೋ ಸಾಂದ್ರತೆಯಾಗಿದೆ ಆಗಿದೆ. ಸಾಂದ್ರತೆಯ ಮಾಧ್ಯಮವು ಇಲ್ಲಿ ಮತ್ತೆ ನಾವು ಒಳಬರುವ ಸೌಂಡ್ ವೇವ್ ಹೊಂದಿರುವಂತಹ ಸಮಸ್ಯೆಗಳನ್ನು ನಿಭಾಯಿಸಬಹುದು ಮತ್ತು ಮಾಧ್ಯಮದ ಬದಲಾವಣೆ ಅದರಲ್ಲಿ ಎಷ್ಟು ಹರಡುತ್ತದೆ, ಎಷ್ಟು ಪ್ರತಿಫಲಿಸುತ್ತದೆ
ಮತ್ತು ಇದು ಪ್ರತಿರೋಧವನ್ನು ಹೊಂದಿರುವ ಒಂದು ಜೆಡ್ ಪ್ರತಿರೋಧ ದಿಂದ ಇನ್ನೊಂದು ಮಾಧ್ಯಮದ ಪ್ರತಿರೋಧಕ್ಕೆ ಹೋದರೆ ಎರಡು ಏನಾಗುತ್ತದೆ. ಆದ್ದರಿಂದ ನಾವು ಅಧ್ಯಯನ ಮಾಡಿದ ಈ ಎಲ್ಲಾ ವಿಷಯಗಳು ಅಳತೆಗಳಂತೆ ನಾವು ಇಂಟೆನ್ಸಿಟಿ, ಶಬ್ದದ ಇಂಟೆನ್ಸಿಟಿ ನೋಡುತ್ತೇವೆ. ಇದನ್ನು ಡೆಸಿಬಲ್ಗಳಲ್ಲಿ ಹೇಗೆ ವ್ಯಕ್ತಪಡಿಸಲಾಗುತ್ತದೆ ಮತ್ತು ಆದ್ದರಿಂದ ನಾವು ಸುಮಾರು ಒಂದು ವಾರವನ್ನು ಫೋರಿಯರ್ ಸೀರೀಸ್ ನೋಡುವುದರಲ್ಲಿ ಕಳೆದಿದ್ದೇವೆ. ಆದ್ದರಿಂದ ನೀವು ಮೊದಲಿಗೆ ಹೇಳಿದ್ದನ್ನು ನೆನಪಿಸಿಕೊಂಡರೆ, ನಾನು ಎರಡು ವೇವ್ಫಾರ್ಮ್ಸ್ ಹೊಂದಿದ್ದರೆ ನಾನು ಅವುಗಳನ್ನು ಒಟ್ಟಿಗೆ ಸೇರಿಸಬಹುದು. ಲೀನಿಯರ್ ವೇವ್ ಈಕ್ವೇಶನ್ ನ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ಗೆ ಧನ್ಯವಾದ ಹೇಳಬೇಕು. ನಾನು ಅವುಗಳನ್ನು ಸೇರಿಸಿ ಹೊಸ ವೇವ್ಫಾರ್ಮ್ ಮಾಡಬಹುದು. ಈಗ ನಾನು ವೇವ್ಫಾರ್ಮ್ ಅನ್ನು ಹೊಂದಿದ್ದರೆ ಇವು ಎರಡರ ಮೊತ್ತವಾಗಿದ್ದರೆ ಅವನ್ನು ಮತ್ತೊಮ್ಮೆ ಪುನರ್ನಿರ್ಮಿಸಲು ಅಥವಾ ಕಾಂಪೋನೆಂಟ್ಗಳನ್ನು ಒಟ್ಟಿಗೆ ಸೇರಿಸಲಾಗಿದ್ದು ಅದನ್ನು ಫೋರಿಯರ್ ಸೀರೀಸ್ನಿಂದ ಮಾಡಲಾಗುತ್ತದೆ. ಆದ್ದರಿಂದ ಅದು ಮೂಲಭೂತವಾಗಿ ವೇವ್ ಅನ್ನು ಅದರ ಕಾಂಪೋನೆಂಟ್ ಭಾಗಗಳಾಗಿ ಒಡೆಯುತ್ತದೆ. ಕಾಂಪೋನೆಂಟ್ ಭಾಗಗಳು ಎದುರಾಳಿ ಭಾಗಗಳು ಯಾವುವು? ಸೈನ್ ಮತ್ತು ಕೊಸೈನ್ನ ವಿವಿಧ ಆವರ್ತನಗಳಲ್ಲಿ ಫೋರಿಯರ್ ಟ್ರಾನ್ಸ್ಫಾರ್ಮ್ನ ರೂಪಾಂತರವನ್ನು ನಾವು ನೋಡಿದ್ದೇವೆ. ಅಲೆಗಳ ಶಕ್ತಿಯನ್ನು ಪಡೆಯಲು ಅದನ್ನು ಹೇಗೆ ಬಳಸಬಹುದು ಎಂದು ನಾವು ನೋಡಿದ್ದೇವೆ. ನಂತರ ನಾವು ಸುಮಾರು 2 ವಾರಗಳನ್ನು ಆಪ್ಟಿಕ್ಸ್ ರಲ್ಲಿ ಅಲೆಗಳನ್ನು ನೋಡಲು ನಿಜವಾಗಿಯೂ ಸಮಯವನ್ನು ಕಳೆದಿದ್ದೇವೆ. ಎಲ್ಲದನ್ನು ನೆನಪಿಸಿಕೊಳ್ಳಲು ಇದು ತುಂಬಾ ಕಡಿಮೆ ಸಮಯ. ಆದರೆ ನಿರ್ದಿಷ್ಟವಾಗಿ ನೀವು ಎರಡು ಮಿತಿಗಳನ್ನು ಗಮನಿಸಿದರೆ, ಒಂದು ವೇಳೆ ನಿಮ್ಮ ವೇವ್ಫಾರ್ಮ್ನ ತರಂಗಾಂತರವನ್ನು ನೀವು ಯೋಚಿಸಬಹುದು, ಅಂತಹ ಸಂದರ್ಭದಲ್ಲಿ ಶೂನ್ಯವೆಂದು ನೀವು ಭಾವಿಸಬಹುದು. ರೇ ಮತ್ತು ಪ್ರತಿಬಿಂಬ ಮತ್ತು ರಿಫ್ರಾಕ್ಷನ್ ಮೂಲಕ ನೀವು ಅದನ್ನು ಚೆನ್ನಾಗಿ ವಿವರಿಸಬಹುದು ಮತ್ತು ಈ ರೀತಿಯ ಕಿರಣ ವಿದ್ಯಮಾನಗಳಿಂದ ಇದರ ಬಗ್ಗೆ ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು. ಮತ್ತೊಂದೆಡೆ ನೀವು ಈ ರೀತಿಯ ಇಂಟರ್ಫರೆನ್ಸ್ ನೋಡಲು ಬಯಸಿದರೆ ಇದು ನ್ಯೂಟನ್ಸ್ ಉಂಗುರಗಳು ನೀವು ನೆನಪಿಸಿಕೊಳ್ಳಬಹುದು. ಆದ್ದರಿಂದ ನೀವು ನ್ಯೂಟನ್ಸ್ ಉಂಗುರಗಳನ್ನು ಅನ್ವಯಿಸಲು ಬಯಸಿದರೆ ನೀವು ಈ ಕಿರಣ ರೂಪವನ್ನು ಮೀರಿ ಹೋಗಬೇಕು. ನೀವು ಆಸಿಲೇಷನ್ ಅಥವಾ ಆಸಿಲೇಟರಿ ಭಾಗಗಳನ್ನು ಪರಿಗಣಿಸಬೇಕು. ಆದ್ದರಿಂದ ನೀವು ಇಡೀ ವೇವ್ಫಾರ್ಮ್ ಅನ್ನು ಪರಿಗಣಿಸಬೇಕು. ಆದ್ದರಿಂದ ಎರಡು ವೇವ್ಫಾರ್ಮ್ಸ್ ಅನ್ನು ನೋಡುವ ಮೂಲಕ ಅದು ಒಂದೇ ಸಿಸ್ಟಮ್ನ ಎರಡು ವಿಭಿನ್ನ ಭಾಗಗಳಿಂದ ಪ್ರತಿಫಲಿಸುತ್ತದೆ ಮತ್ತು ಮೂಲಭೂತವಾಗಿ ಅವನ್ನು ಪಾತ್ ಡಿಫರೆನ್ಸ್ ಫೇಸ್ ಡಿಫರೆನ್ಸ್ ಆಗಿ ಪರಿವರ್ತನೆಗೊಂಡಿದೆ ಎಂದು ನೋಡಬೇಕು ಎಂಬ ಕಲ್ಪನೆ ಇತ್ತು ಮತ್ತು ನೀವು ಎಷ್ಟು ತರಂಗಾಂತರಗಳನ್ನು ಆ ಪಾತ್ ಡಿಫರೆನ್ಸ್ ಅಲ್ಲಿ ಇರಿಸಬಹುದು ಎಂದು ನೋಡಿ ಮತ್ತು ಅದನ್ನು ಅವಲಂಬಿಸಿ ನೀವು ಎಷ್ಟು ವೇವ್ ಲೆಂತ್ ಹೊಂದಿದ್ದೀರಿ ನೀವು ವಿನಾಶಕಾರಿ ಅಥವಾ ಕನ್ಸ್ಟ್ರಕ್ಟಿವ್ ಇಂಟರ್ಫಿಯರೆನ್ಸ್ ಪಡೆಯಬಹುದು. ಅಂತಿಮವಾಗಿ ಈ ವಾರ ನಾವು ಈ ಎಲ್ಲಾ ಲೀನಿಯರ್ ಊಹೆಗಳನ್ನು ಮೀರಿ ಏನಾಗುತ್ತದೆ ಎಂಬುದನ್ನು ಕಲ್ಪನೆ ಮಾಡಿದ್ದೇವೆ. ಆದ್ದರಿಂದ ನಾವು ಅಧ್ಯಯನ ಮಾಡಿದ ಮೊದಲ ಹಂತದ ವಾರಗಳು ಲೀನಿಯರ್ ಊಹೆಗಳೊಂದಿಗೆ ಸಂಬಂಧಿಸಿರಬೇಕು. ಮೊದಲ ವಾರ ಹೇಳಿರುವುದು ನಿಮಗೆ ನೆನಪಿದ್ದರೆ, ರಿಸ್ಟೋರಿಂಗ್ ಬಲವು ಸ್ಥಳಾಂತರಕ್ಕೆ ಅಥವಾ x ಅನುಪಾತದಲ್ಲಿರುತ್ತದೆ. ಇದು ಅನೇಕ ಸರಳ ವ್ಯವಸ್ಥೆಗಳಿಗೆ ಕಾರ್ಯನಿರ್ವಹಿಸುತ್ತದೆ, ಆದರೆ ಬಹಳ ಫೆನೋಮೆನನ್ನಲ್ಲಿ ರಿಸ್ಟೋರಿಂಗ್ ಬಲವು x ಗೆ ಅನುಪಾತದಲ್ಲಿಲ್ಲ. ಇದು ವಾಸ್ತವವಾಗಿ ಸುಮಾರು ನಾನ್ ಲೀನಿಯರ್ ಫಂಕ್ಷನ್. ಆದ್ದರಿಂದ ಅವು ಹೆಚ್ಚು ಸಂಕೀರ್ಣ ಕಾರ್ಯಗಳಾಗಿವೆ. ನೀವು ಆರ್ಬಿಟ್ರರಿ ಆಂಪ್ಲಿಟ್ಯೂಡ್ ಹೊಂದಿದ್ದರೆ, ಲೋಲಕ ದಂತಹ ಏನಾದರೂ ಹೊಂದಿದ್ದರೆ ನೀವು ಅದನ್ನು ನಾನ್ ಲೀನಿಯರ್ ಸಿಸ್ಟಮ್ ಮತ್ತು ಇದನ್ನು ಹಾರ್ಮೋನಿಕ್ ಆಸಿಲೇಟರ್ ಪ್ರಾಬ್ಲಮ್ ಪರಿಹರಿಸುವಷ್ಟು ಸುಲಭವಲ್ಲ. ಆದ್ದರಿಂದ ನಾವು ಆ ರೀತಿಯದನ್ನು ನೋಡಿದೆವು. ನಾನ್ ಲೀನಿಯರ್ ಆಸಿಲೇಷನ್ ಮತ್ತು ಒಂದು ಪ್ರಮುಖ ಹೊಸ ಮತ್ತು ಫೆನೋಮೆನನ್ ನೋಡಿದ್ದೇವೆ ಎಂದು ನಾವು ಹೇಳಿದೆವು. ಅವ್ಯವಸ್ಥೆಯ ಸಿಸ್ಟಮ್ ಅವ್ಯವಸ್ಥೆಯ ನಡವಳಿಕೆಯನ್ನು ತೋರಿಸಬಹುದು, ಅಂದರೆ ಅದು ಅನಿಯಮಿತ. ಆದರೆ ನಾನು ಒತ್ತು ನೀಡುತ್ತಿರುವಾಗ ಸಮಯದ ಕಾರ್ಯವಾಗಿ ಸ್ಥಳಾಂತರದಲ್ಲಿ ಅವ್ಯವಸ್ಥೆಗಿಂತ ಹೆಚ್ಚು ಇದೆ. ಸಮಯದ ಕಾರ್ಯ ಇನ್ನೂ ಸಾಕಷ್ಟು ಇದೆ ಮತ್ತು ಮತ್ತೆ ಇದು ಪ್ರತ್ಯೇಕ ಕೋರ್ಸ್ ಆಗಿದೆ. ಮತ್ತು ಅಂತಿಮವಾಗಿ ನಾವು ಇದರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದ್ದೇವೆ. ಪರಿಹಾರಗಳು ಮೂಲಭೂತವಾಗಿ ನಾನ್ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಸಮೀಕರಣಗಳಿಂದ ವಿವರಿಸಲ್ಪಟ್ಟಿದೆ. ಆದ್ದರಿಂದ ಇವು ವಿಶೇಷ ಏಕೆಂದರೆ ಈ ಅಲೆಗಳು ಸುಲಭವಾಗಿ ಚದುರುವುದಿಲ್ಲ. ಆದ್ದರಿಂದ ಅವು ದೂರದವರೆಗೆ ಪ್ರಯಾಣಿಸಬಹುದು ಮತ್ತು ಸುಮಾರು ಕಾಲಗಳ ಕಾಲ ಉಳಿದಂತೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನಾನು ಇಲ್ಲಿ ತೋರಿಸಿರುವಂತೆ ವೇವ್ ಆಕಾರವು ದೂರ ಮತ್ತು ದೀರ್ಘಕಾಲದವರೆಗೆ ಪ್ರಯಾಣಿಸಿದಾಗ ಅದು ತನ್ನನ್ನು ವಿರೂಪಗೊಳಿಸುವುದಿಲ್ಲ. ಇದು ಪ್ರಮಾಣಿತ ವೇವ್ಫಾರ್ಮ್ಸ್ ರಿಂದ ತುಂಬಾ ವಿಭಿನ್ನವಾಗಿದೆ.
ನಾನು ಹೇಳಿದಂತೆ ನಾವು ಒಂದು ಕಲ್ಲನ್ನು ನೀರಿಗೆ ಎಸೆಯುತ್ತೇವೆ. ಅಲೆಗಳನ್ನು ಉತ್ಪಾದಿಸುತ್ತದೆ ಆದರೆ ಶೀಘ್ರದಲ್ಲೇ ಅಲೆಗಳು ಸಾಯುತ್ತವೆ. ಆದ್ದರಿಂದ ಆ ಅಲೆಗಳ ಆಕಾರವನ್ನು ಬಹಳ ದೂರದವರೆಗೆ ಕಾಪಾಡಿಕೊಳ್ಳಬಹುದು ಎಂಬುದು ಗಮನಾರ್ಹವಾಗಿದೆ. ಮತ್ತು ಇದು ನಿಜವಾಗಿಯೂ ಅಪ್ಲಿಕೇಶನ್ಗಳನ್ನು ಹೊಂದಿದೆ ಮತ್ತು ಆದ್ದರಿಂದ ಇದು ನಾವು 12 ವಾರಗಳು ಮಾಡಿದ ಎಲ್ಲದರ ಸಾರಾಂಶವಾಗಿದೆ. ಸಹಜವಾಗಿ ನಾನು ನಿಜವಾಗಿಯೂ ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ ಸಣ್ಣ ಪರಿಚಯ ನೀಡಿದ್ದೇನೆ ಅಲ್ಲಿ ವೇವ್ ಫಂಕ್ಷನ್ ಮತ್ತೊಂದು ವೇವ್ಫಾರ್ಮ್ ಆಗಿದೆ. ಹಾಗಾಗಿ ಈ ಕೋರ್ಸ್ ಅನ್ನು ಮುಕ್ತಾಯಗೊಳಿಸಲು ನಾನು ಬಯಸುತ್ತೇನೆ ಮತ್ತು ನಾನು ಈ ಕೋರ್ಸ್ನಲ್ಲಿ ಆನಂದಿಸಿದಂತೆ ನೀವು ಆನಂದಿಸಿದ್ದೀರಿ ಮತ್ತು ಪ್ರಯೋಜನ ಪಡೆದಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು.